ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸದನ್ಯ. ಡಿಯರ್ ಫ್ರೆಂಡ್ಸ್, ನಾವಿವತ್ತು ಫಸ್ಟ್ ಪಿ ಯು ಸಿ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಕಾಲೇಜಲ್ಲೂ ಕೂಡ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿಯ ಒಂದು ರಿಸಲ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಗೆ ಬೇಕಾಗಿರುವಂತಹ ಪಾಸಿಂಗ್ ಪ್ಯಾಕೇಜಸ್ ಇರ್ಬೋದು, ಪ್ರತಿ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬೋದು, ರಿಪೀಟೆಡ್ ಟೆಸ್ಟ್ ಮತ್ತು ಎಕ್ಸಾಮ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಸೆಕೆಂಡ್ ಪಿ ಯು ಸಿಯ ರಿಸಲ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಪಿ ಯು ಸಿ ಬಗ್ಗೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಆ ಟೀಚರ್ಸ್ಗಳು ಕೂಡ ಫಸ್ಟ್ ಪಿ ಯು ಸಿಯ ಮಕ್ಕಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಲಿ ಅಥವಾ ಪಾಸಿಂಗ್ ಪ್ಯಾಕೇಜನ್ನು ಯಾರು ಕೊಡೋದಕ್ಕೆ ಹೋಗಲ್ಲ. ಯಾಕಂದರೆ ಅದು ನೆಸಸರಿ ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಈ ಫಸ್ಟ್ ಪಿ ಯು ಸಿ ಬಯಾಲಜಿಲಿರುವಂಥ 19 ಚಾಪ್ಟರ್ಗಳ ವೆಯ್ಟೇಜ್, ಆ ಒಂದು ಚಾಪ್ಟರ್ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಮತ್ತು ಆ ಚಾಪ್ಟರಿಂದ ಯಾವ್ಯಾವ ಮೇನಿನ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಮತ್ತು ಆ ಮೇನಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಫಸ್ಟ್ ಪಿ ಯು ಸಿಯಲ್ಲಿ ಬೋರ್ಡ್ ಎಕ್ಸಾಮಿನೇಷನಲ್ಲಿ 70 ಔಟ್ ಆಫ್ 70 ಸ್ಕೋರ್ ಮಾಡೋದು ಬಹಳ ಕಷ್ಟ ಇದೆ. ಫಸ್ಟ್ ಪಿ ಯು ಸಿಯಲ್ಲಿ ಫೈನಲ್ ಎಕ್ಸಾಮಿನೇಷನಲ್ಲಿ 70 ಔಟ್ ಆಫ್ 70 ಸ್ಕೋರ್ ಮಾಡೋದು ಭಾಳ ಕಷ್ಟ ಇದೆ. ಯಾಕಂದರೆ 19 ಚಾಪ್ಟರ್ಗಳಿದೆ. ನೀವು ಆಗ ತಾನೇ SSLC ಮುಗಿಸಿ ಬಂದಿರ್ತೀರಿ. ಹೊಸ ವರ್ಡ್ಸ್ಗಳು, ಹೊಸ ಸೆಂಟೆನ್ಸಸ್ಗಳು ಅಥವಾ ಹೊಸ ಕಾನ್ಸೆಪ್ಟ್ಸ್ಗಳು, ಡಿಫಿಕಲ್ಟ್ ಸೈಂಟಿಫಿಕ್ ನೇಮ್ಸ್ಗಳು, ಡಿಫಿಕಲ್ಟ್ ಮೆಕ್ಯಾನಿಸಮ್ಸ್ಗಳು, ಇದನ್ನೆಲ್ಲ ನೆನ್ಪಿಟ್ಕೊಂಡು 70 ಔಟ್ ಆಫ್ 70 ತೆಗೆಯುವಂಥದ್ದು ಬಹಳ ಕಷ್ಟ ಇದೆ. ಓಕೆನಾ? ಅದಕ್ಕೆ ನೀವು NCERT ಕಂಪ್ಲೀಟ್ ಥರೋ ಆಗಿರಬೇಕಾಗತ್ತೆ. ಆದರೆ NCERT ಏನಾದರೂ ನೀವು ಕಂಪ್ಲೀಟ್ ಥರೋ ಆದರೆ ನಿಮಗೆ 70 ಔಟ್ ಆಫ್ 70 ತೆಗೆಯೋದು ಕಷ್ಟ ಏನೂ ಆಗಲ್ಲ. ಎಲ್ಲೋ ಕೆಲವು ಸ್ಟೂಡೆಂಟ್ಸ್ಗಳು 70 ಔಟ್ ಆಫ್ 70 ತೆಗಿತಾರೆ. ಇನ್ನು 30 ಮಾರ್ಕ್ಸು ಪ್ರಾಕ್ಟಿಕಲಿಗೆ ಇದ್ದೇ ಇರುತ್ತೆ, ಗೊತ್ತಿದೆ ಅದು ನಿಮಗೆ. ಆ್ಯಂಡ್ ಸದ್ಯದಲ್ಲೇ ಆ ಪ್ರಾಕ್ಟಿಕಲ್ಸ್ಗಳ ಬಗ್ಗೆ ಒಂದು ವಿಡಿಯೋನ ನಾನು ಮಾಡ್ತೀನಿ. ಈಗ ಥಿಯರಿಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ನೋಡಿ, ಫಸ್ಟ್ ಪಿ ಯು ಸಿನಲ್ಲಿ 19 ಚಾಪ್ಟರ್ ಇದ್ದರೂ ಕೂಡ ಕೆಲವು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಅಥವಾ ರಿಪೀಟೆಡ್ ಕ್ವಶನ್ಸ್ಗಳು ಅಂತ ಇದೆ. ಆ ರಿಪೀಟೆಡ್ ಕ್ವಶನ್ಸ್ಗಳನ್ನು ನೋಡಿಕೊಂಡ್ರೆ ನೀವು ಆರಾಮಾಗಿ 30ರಿಂದ 35 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಓಕೆ, ಆ ರಿಪೀಟೆಡ್ ಕ್ವಶನ್ಸ್ಗಳು ಯಾವ್ಯಾವುದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಮತ್ತು ಬೆಟರ್ ನೀವು ಒಂದು ಶೀಟ್ ತೊಗೊಂಡು ಅದನ್ನೆಲ್ಲ ಕ್ವಶನ್ಸ್ಗಳನ್ನೆಲ್ಲ ಬರೆದಿಟ್ಕೊಂಡ್ರೆ ಅಥವಾ ಟಿಕ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಓದೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಚಾಪ್ಟರು ದ ಲಿವಿಂಗ್ ವರ್ಲ್ಡ್ ತುಂಬಾ ಸಣ್ಣ ಚಾಪ್ಟರು ಮತ್ತು ಈಸಿ ಚಾಪ್ಟರ್ ಕೂಡ ಹೌದು. ಇದರಲ್ಲಿ 2 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಸೊ ಟೋಟಲ್ 2 ಮಾರ್ಕ್ಸ್. ಓಕೆ, ಜಾಸ್ತಿ ಓದುವಂಥ ಕಾನ್ಸೆಪ್ಟ್ ಇದರಲ್ಲಿ ಇಲ್ಲ. ತುಂಬಾ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳು ಮತ್ತು ಈಸಿ ಕಾನ್ಸೆಪ್ಟ್ಗಳು ಕೂಡ ಇದೆ. ಆ್ಯಂಡ್ ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಓದಬೇಕು ಅಂತ ಗೊತ್ತಾಗದೆ ಎಲ್ಲ ಓದ್ತೀರಿ, ಎಲ್ಲದನ್ನೂ ಓದ್ತೀರಿ. ಸುಮ್ಮನೆ ಅದೆಲ್ಲ ಮಲ್ಟಿಪಲ್ ಚಾಯ್ಸಿಗೆ ಬೇಕಾಗುತ್ತೆ. ಬಟ್ ಯಾರು ಅವರೇಜ್ ಸ್ಟೂಡೆಂಟ್ಸ್ಗಳಿರ್ತಾರೆ ಅವರಿಗೆ ಯಾವ ಕ್ವಶನ್ಸ್ಗಳು ಓದಬೇಕು ಅನ್ನೋದು ಗೊತ್ತಾಗಲ್ಲ. ಆ ಒಂದು ಕ್ಲಾರಿಫಿಕೇಷನ್ನು ಕೂಡ ನಾನು ಇವತ್ತು ಕೊಡ್ತಾ ಇದ್ದೀನಿ. ನೋಡಿ, 2 ಮಾರ್ಕ್ಸಿಗೆ ಏನು ಕೊಡ್ಬೋದಪ್ಪ, ಬೈನಾಮಿಯಲ್ ನಾಮಿನಿಕ್ಲೇಚರ್ ಮೇಲೆ ಕ್ವಶನ್ಸ್ ಕೊಡ್ತಾರೆ. ಏನು, ವಾಟ್ ಈಸ್ ಬೈನಾಮಿಯಲ್ ನಾಮಿನಿಕ್ಲೇಚರ್, ಎಕ್ಸಾಂಪಲ್ ಕೊಡಿ. ಓಕೆ, ಬೈನಾಮಿಯಲ್ ನಾಮಿನಿಕ್ಲೇಚರ್ನ ಯಾವುದಾದ್ರೂ 2 ರೂಲ್ಸ್ಗಳನ್ನು ಬರೀರಿ. ಆ ಥರದ ಕ್ವಶನ್ಸ್ಗಳನ್ನು ಬೈನಾಮಿಯಲ್ ನಾಮಿನಿಕ್ಲೇಚರ್ ಮೇಲೆ ಕೇಳ್ತಾರೆ. ಆಮೇಲೆ ನೋಡಿ, ಟೇಬಲ್ 1.1 NCERTನಲ್ಲಿ ಟೇಬಲ್ 1.1ನಲ್ಲಿ 4 ಆರ್ಗ್ಯಾನಿಸಮ್ಸ್ ಇದೆ. ಮ್ಯಾಂಗೋ, ವೀಟ್, ರೈಸ್, ಮ್ಯಾನ್. ಹೌದಾ? ಈ 4 ಆರ್ಗ್ಯಾನಿಸಮ್ಸ್ಗಳ ಟ್ಯಾಕ್ಸಾನಾಮಿಕಲ್ ಹೈಯರಾರ್ಕಿ ನೋಡಿ. ಟ್ಯಾಕ್ಸಾನಾಮಿಕಲ್ ಹೈಯರಾರ್ಕಿ ಅಂದರೆ ಯಾವ ಕಿಂಗ್ಡಮ್, ಯಾವ ಫೈಲಮ್, ಯಾವ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಈ ಟ್ಯಾಕ್ಸಾನಾಮಿಕಲ್ ಹೈಯರಾರ್ಕಿಯನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ CETಗೆ ಇಂಪಾರ್ಟೆಂಟು. ಅಥವಾ ಫೈನಲ್ ಎಕ್ಸಾಮಿನೇಷನಲ್ಲೇ 2 ಆರ್ಗ್ಯಾನಿಸಮ್ಸ್ಗಳನ್ನು ಕೊಟ್ಟು ಅವುಗಳ ಆರ್ಡರ್ ಬರೀರಿ ಅಥವಾ ಫ್ಯಾಮಿಲಿ ಬರೀರಿ ಅಂತ ಕೇಳಬಹುದು. ಹಾಗಾಗಿ ಆ 4 ಆರ್ಗ್ಯಾನಿಸಮ್ಸ್ಗಳು, ಆ ಟೇಬಲ್ ಏನಿದೆ 1.1, ಆ ಟೇಬಲ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ಟ್ಯಾಕ್ಸಾನಾಮಿಕಲ್ ಹೈಯರಾರ್ಕಿ ಅದೇನು ನೋಡಿ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಷೀಸ್. ಈ ಆರ್ಡರನ್ನು ನೀವು ನೆನ್ಪಿಟ್ಕೊಂಡಿರಲೇಬೇಕು. ಓಕೆ, ಅದು ಕೂಡ ನೋಡಿ ಈ ಆರ್ಡರಲ್ಲಿ ಸ್ಪೀಷೀಸ್ ಟು ಕಿಂಗ್ಡಮ್ ಇರಬೇಕು, ಆ್ಯರೋ ಮಾರ್ಕ್. ಹೌದಾ? ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕಾಗುತ್ತೆ. ಸೊ ಆ ಒಂದು ಆರ್ಡರ್ನ
ನೆನ್ಪಿಟ್ಕೊಂಡಿರಬೇಕು. ಅದನ್ನೇ ಟ್ಯಾಕ್ಸಾನಾಮಿಕಲ್ ಹೈರಾರ್ಕಿ ಅಂತ ಕರಿತೀವಿ. ಆಮೇಲೆ ICBN, ICZN ಇವುಗಳ ಫುಲ್ ಫಾರ್ಮ್: ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮಿನಿಕ್ಲೇಚರ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝುವಾಲಜಿಕಲ್ ನಾಮಿನಿಕ್ಲೇಚರ್. ಆ ಫುಲ್ ಫಾರ್ಮು, ಟ್ಯಾಕ್ಸಾನಮಿ ಅಂದ್ರೇನು, ಸಿಸ್ಟಮ್ಯಾಟಿಕ್ಸ್ ಅಂದ್ರೇನು, ಕರೋಲಸ್ ಲಿನಿಯಸ್ ಬಗ್ಗೆ 2 ಕ್ವಶನ್. ನೋಡಿ, ನಾನು ಇಂಪಾರ್ಟೆಂಟ್ ವೈಸ್ ನಾನು ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಫಸ್ಟ್ ಇದೆ, ಅದರ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೆಕೆಂಡ್, ಆ ಥರ. ಸೊ ಇದು ಈ ಒಂದು ಚಾಪ್ಟರಲ್ಲಿ 1 ಮಾರ್ಕಿನ ಕ್ವಶನ್ ಇಲ್ಲದೆ ಇರೋದ್ರಿಂದ ಪಾಸಿಬಿಲಿಟಿ ಕಡಿಮೆ. ICBN, ICZN ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತಲೂ 2 ಮಾರ್ಕ್ಸಿಗೆ ಕೇಳ್ಬೋದು. ಕರೋಲಸ್ ಲಿನಿಯಸ್ ಬಗ್ಗೆ, ಹೂ ಈಸ್ ದ ಫಾದರ್ ಆಫ್ ಟ್ಯಾಕ್ಸಾನಮಿ ಆ್ಯಂಡ್ ದ ಬುಕ್ ಪಬ್ಲಿಷ್ಡ್ ಬೈ ಕರೋಲಸ್ ಲಿನಿಯಸ್, ಸಿಸ್ಟಮ ನ್ಯಾಚುರೆ, ಕರೆಕ್ಟಾ? ಸೊ ಈ ಥರದ ಕ್ವಶನ್ಸ್ಗಳನ್ನು ಕೇಳಬಹುದು. ಅಥವಾ ಸಿಸ್ಟಮ್ಯಾಟಿಕ್ಸು, ಟ್ಯಾಕ್ಸಾನಮಿಯ ಡೆಫಿನಿಷನ್ ಕೇಳ್ಬೋದು. ಸೊ ಈ ಪಾಸಿಬಿಲಿಟಿ ಕಡಿಮೆ, ಬಟ್ ಕೇಳಿದ್ರೆ ಅದೇನು ತಪ್ಪಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ 2. ನೋಡಿ, ಇದರಲ್ಲಿ ಟೋಟಲ್ 4 ಮಾರ್ಕ್ಸ್ ಇದೆ. 1 ಮಾರ್ಕ್ಸಿಂದ 1 ಬರುತ್ತೆ, ಅದು ಮಲ್ಟಿಪಲ್ ಚಾಯ್ಸಲ್ಲಾದರೂ ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಾದರೂ ಬರ್ಬೋದು. 3 ಮಾರ್ಕ್ಸಿಂದ 1 ಬರುತ್ತೆ. ಸೊ ನೀವು 2 ಮಾರ್ಕ್ಸಿಗೆ ಕೊಡಬಹುದಾದಂಥ ಕ್ವಶನ್ಸ್ಗಳು, 5 ಮಾರ್ಕ್ಸಿಗೆ ಕೊಡಬಹುದಾದಂಥ ಕ್ವಶನ್ಸ್ಗಳನ್ನು ಸ್ಕಿಪ್ ಮಾಡಬಹುದು ಈ ಚಾಪ್ಟರಿಂದ. ಕರೆಕ್ಟಾ? ಯಾವ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೋ ಅದನ್ನು ಬೇಕಾದರೆ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಕೊಡ್ಬೋದು, ಸ್ಪ್ಲಿಟ್ ಮಾಡಿ. ಓಕೆನಾ? ಸೊ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೀನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು 5 ಮಾರ್ಕ್ಸಲ್ಲಿ ಕೊಡೋದಕ್ಕಾಗಲ್ಲ. ಗೊತ್ತಾಗ್ತಿದೆ ಅಲ್ವಾ? ಓಕೆ. ಸೊ 3 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು? ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಅದರ ಟೈಪ್ಸ್. ಆರ್ಕಿ ಬ್ಯಾಕ್ಟೀರಿಯಾ ಕ್ಯಾರೆಕ್ಟರು, ಯಾವುದಾದ್ರೂ 3 ಕ್ಯಾರೆಕ್ಟರ್ ನೆನ್ಪಿಟ್ಕೊಳ್ಳಿ. ಅಥವಾ ಆರ್ಕಿ ಬ್ಯಾಕ್ಟೀರಿಯಾಗಳ ಎಕ್ಸಾಂಪಲ್ಸ್ ಇದೆ, ಟೈಪ್ಸ್ ಇದೆ. ಮೆಥನೋಜನ್ಸ್ ಇರ್ಬೋದು, ಥರ್ಮೋಸಿಡೋಫೈಲ್ಸ್, ಹ್ಯಾಲೋಫೈಲ್ಸ್ ಇದೆಯಲ್ಲ, ಆ 3 ಟೈಪ್ಸ್ಗಳನ್ನು ನೆನ್ಪಿಟ್ಕೊಂಡಿರಿ. ಓಕೆ, ಅದು ಒಂದು. ಅದಾದಮೇಲೆ ಮೈಕೋಪ್ಲಾಸ್ಮಾ ಕ್ಯಾರೆಕ್ಟರ್ ಅಂತೂ ಭಾಳ ಇಂಪಾರ್ಟೆಂಟ್. ಆರ್ಕಿ ಬ್ಯಾಕ್ಟೀರಿಯಾ, ಅದನ್ನು ಬಿಟ್ಟರೆ ಮೈಕೋಪ್ಲಾಸ್ಮಾ, ಏನು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ದ ಲ್ಯಾಕ್ ಸೆಲ್ ವಾಲ್, ಆ ಕ್ಯಾರೆಕ್ಟರ್ಗಳಿದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ. 4 ಕ್ಯಾರೆಕ್ಟರ್ ಇದೆ, ಅದರಲ್ಲಿ 3 ನೆನ್ಪಿಟ್ಕೊಂಡ್ರು ಸಾಕು. ಆಮೇಲೆ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ 4 ಶೇಪ್ಸ್ ಇದೆ. ಇದನ್ನು ಕೊಡುವಂಥ ಪಾಸಿಬಿಲಿಟಿ ಕಡಿಮೆ, ಬಟ್ ಗೊತ್ತಿರಲಿ. ರಾಡ್ ಶೇಪ್ ಬ್ಯಾಸಿಲೈ, ಸ್ಪೆರಿಕಲ್ ಶೇಪ್ ಕಾಕೈ ಅದಿದೆಯಲ್ಲ, ಅದನ್ನು ನೆನ್ಪಿಟ್ಕೊಂಡಿರಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಝೋವನ್ಸು, ಅಮೀಬಾಯ್ಡ್ ಪ್ರೋಟೋಝೋವನ್, ಸೀಲಿಯೇಟೆಡ್ ಪ್ರೋಟೋಝೋವನ್, ಫ್ಲಾಜಿಲ್ಲೇಟೆಡ್ ಪ್ರೋಟೋಝೋವನ್, ಸ್ಪೋರೋಝೋವನ್ ಇದೆಲ್ಲ 4 ಟೈಪ್ಸು, ಅದನ್ನು ನೆನ್ಪಿಟ್ಕೊಂಡಿರಿ. ಯಾವುದಾದ್ರು 3 ಕೇಳಬಹುದು, ಆ ಥರದ್ದು ಕೇಳಲ್ಲ. ಅದು 4 ಇದೆ, ಅದನ್ನು 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೂ 3 ಯಾವುದು, ಎನಿ 3 ಪ್ರೋಟೋಝೋವನ್ಸ್ ಅಂತ ಕೇಳುವಂಥ ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ದೆನ್ 3 ಸ್ಟೆಪ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫಂಗೈ. ಈ ಸ್ಟೆಪ್ಸ್ಗಳನ್ನು ನೋಡ್ಕೋಬೇಕು. ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ, ಮಿಯೋಸಿಸ್ ಇದೆಯಲ್ಲ ಅದು. ದೆನ್ ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ಗಳು ನೋಡಿ, ಇಲ್ಲಿ 2 ಈ ಚಾಪ್ಟರಲ್ಲಿ. ಒಂದು TMV, ಟೊಬ್ಯಾಕೊ ಮೊಸೈಕ್ ವೈರಸ್ಸು, ಇನ್ನೊಂದು ಬ್ಯಾಕ್ಟೀರಿಯೋಫೇಜ್. ಓಕೆ, ಸೊ ಇಲ್ಲಿ ಬ್ಯಾಕ್ಟೀರಿಯೋಫೇಜ್ ಅಂದರೆ ಅದು ಬ್ಯಾಕ್ಟೀರಿಯಾ ಅಲ್ಲ, ಇಟ್ ಈಸ್ ಅ ವೈರಸ್ ದಟ್ ಇನ್ಫೆಕ್ಟ್ಸ್ ಬ್ಯಾಕ್ಟೀರಿಯಾ. ಓಕೆನಾ? ಸೊ ಹಾಗಾಗಿ ಬ್ಯಾಕ್ಟೀರಿಯೋಫೇಜ್ ಮತ್ತು TMV 2 ಡಯಾಗ್ರಾಮ್ಸ್ಗಳಿದೆ, ಆ 2 ಡಯಾಗ್ರಾಮ್ಸ್ಗಳನ್ನು ನೋಡ್ಕೊಳ್ಳಿ. ಇದು 3 ಮಾರ್ಕ್ಸ್ ಕ್ವಶನ್ ಈ ಒಂದು ಚಾಪ್ಟರಿಂದ. ಸರ್ 1 ಮಾರ್ಕ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಲ್ವಾ ಅಂತ ಹೇಳಿದ್ರೆ, 1 ಮಾರ್ಕ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಕಷ್ಟ. ಯಾಕೆ ಅಂತ ಹೇಳಿದ್ರೆ, NCERTಯ ಯಾವ ಮೂಲೆಯಿಂದ ಬೇಕಾದರೂ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೇಳಬಹುದು. ಆದರೂ ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಕೆಲವು ಇದ್ದಾವೆ, ಅದನ್ನು ನಾನು ಒಂದು ಸಪ್ರೇಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಚಾಪ್ಟರ್ 3 ಪ್ಲಾಂಟ್ ಕಿಂಗ್ಡಮು. ನೋಡಿ, ಟೋಟಲ್ 6 ಮಾರ್ಕ್ಸು. 5 ಮಾರ್ಕ್ಸಿನ ಕ್ವಶನ್ ಒಂದೇ, 1 ಮಾರ್ಕಿಂದ 1. ಓಕೆ, 1 ಮಾರ್ಕಿಂದು 1 ಅದನ್ನು ನಾನು ಆವಾಗಲೇ ಹೇಳ್ದಂಗೆ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು, ಅದನ್ನು ಏನು ಕೇಳ್ಬೋದು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವುದು ವೆರಿ ಇಂಪಾರ್ಟೆಂಟು, ರಿಪೀಟೆಡ್ ಕ್ವಶನ್ನು. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಓಕೆ, ಆಲ್ಗೆ ಎಕನಾಮಿಕ್ ಇಂಪಾರ್ಟೆನ್ಸ್ ಬರೀಬೇಕು. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಟೆರಿಡೋಫೈಟ್ಸು, ಜನರಲ್ ಕ್ಯಾರೆಕ್ಟರ್ ಆಫ್ ಜಿಮ್ನೋಸ್ಪರ್ಮ್. ಟೆರಿಡೋಫೈಟ್ಸು, ಜಿಮ್ನೋಸ್ಪರ್ಮ್ಸು ಇವೆರಡರಲ್ಲಿ ಒಂದು ಕೇಳುವಂಥ ಚಾನ್ಸಸ್ ಇದೆ. ಓಕೆನಾ?
ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಯೋಫೈಟ್ಸಲ್ಲಿ ಲಿವರ್ ವರ್ಡ್ಸ್ ಮತ್ತು ಮಾಸಸ್ ಬರುತ್ತೆ. ಅದನ್ನು 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಕಡಿಮೆ. ಆ್ಯಂಡ್ ಕೇಳಿಲ್ಲ, ಜಾಸ್ತಿನೂ ಕೂಡ ಅದನ್ನು ಕೇಳಿಲ್ಲ. ಟೆರಿಡೋಫೈಟ್ಸ್ ಕೇಳಿದರೆ, ಇಲ್ಲ ಜಿಮ್ನೋಸ್ಪರ್ಮ್ಸ್ ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಎಕನಾಮಿಕ್ ಇಂಪಾರ್ಟೆನ್ಸ್ ಕೇಳಿದ್ದಾರೆ. ಓಕೆ, ಆಮೇಲೆ 1 ಮಾರ್ಕ್ ಕ್ವಶನಿಗೆ ನೋಡಿ, ಇಲ್ಲಿ ಈ ಟೇಬಲ್ 3.1 ಇದೆ ಅಲ್ಲಿ. ಓಕೆ, ಟೇಬಲ್ 3.1 3 ಆಲ್ಗೆ ಟೈಪ್ಸ್ ಏನಿದೆ, ಆ ಟೈಪ್ಸಿನ ರಿಸರ್ವ್ ಫುಡ್ ಮೆಟೀರಿಯಲ್ ಇರ್ಬೋದು, ಪಿಗ್ಮೆಂಟ್ ಇರ್ಬೋದು, ಹ್ಯಾಬಿಟೇಟ್ ಇರ್ಬೋದು, ಇದರ ಒಂದು ಡೀಟೇಲ್ಸು ಅದು ಟೇಬಲ್ 3.1ನಲ್ಲಿದೆ. ಅದನ್ನು ನೋಡ್ಕೊಳ್ಳಿ 1 ಮಾರ್ಕ್ ಕ್ವಶನ್ಸ್ಗಳಿಗೆ. ಓಕೆನಾ? ಓಕೆ, ಸೊ ಇಷ್ಟು ಪ್ಲಾಂಟ್ ಕಿಂಗ್ಡಮ್ಮು. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ಮು ನೋಡಿ, 1 ಮಾರ್ಕಿಂದು ಒಂದು, 3 ಮಾರ್ಕ್ಸ್ದೊಂದು, 5 ಮಾರ್ಕ್ಸ್ದೊಂದು, ಟೋಟಲ್ 9 ಮಾರ್ಕ್ಸು. ಜಾಸ್ತಿ ವೆಯ್ಟೇಜ್ ಇರುವಂಥ ಒನ್ ಆಫ್ ದ ಚಾಪ್ಟರ್, 9 ಮಾರ್ಕ್ಸ್ ಟೋಟಲ್. ಓಕೆ, ಸೊ ಫಸ್ಟು 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವುದು ನೋಡಿ. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಎಕ್ಸಾಂಪಲ್ಸು 4 ಲೆವೆಲ್ ಇದೆ. ಸೆಲ್ಯುಲರ್, ಟಿಶ್ಯೂ, ಆರ್ಗನ್ ಲೆವೆಲ್, ಆರ್ಗನ್ ಸಿಸ್ಟಮ್. ಅವಕ್ಕೆ ಎಕ್ಸಾಂಪಲ್ಸ್ಗಳು ಯಾವುದಾದ್ರೂ ಫೈಲಮ್ ಕೇಳ್ಬೋದು ಅಥವಾ ಅನಿಮಲ್ ಕೇಳಬಹುದು. ಓಕೆನಾ? ಆಮೇಲೆ ಟೈಪ್ಸ್ ಆಫ್ ಸಿಮಿಟ್ರಿ, ಹೌದಾ? ರೇಡಿಯಲ್ ಸಿಮಿಟ್ರಿ, ಬೈಲ್ಯಾಟ್ರಲ್ ಸಿಮಿಟ್ರಿ, ಎಸಿಮಿಟ್ರಿ ನೋಡಿ 3 ಇದೆ. ಸೊ 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್, ಒನ್ ಆಫ್ ಬೆಸ್ಟ್ ಕ್ವಶನ್ ಇದು. ಇದು ಅಷ್ಟೇ. ಟೈಪ್ಸ್ ಆಫ್ ಸೀಲೋಮು, ಎ ಸೀಲೋಮ್, ಯು ಸೀಲೋಮ್, ಸೂಡೋಸೀಲೋಮ್, 3 ಸೀಲೋಮು ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ಗಳು. ಓಕೆನಾ? ಆ ಥರ 3 ಸೀಲೋಮ್ಸ್ಗಳಿದೆ, 3 ಎಕ್ಸಾಂಪಲ್ ಕೊಡ್ಬೋದು. ಸೊ 3 ಮಾರ್ಕ್ಸಿಗೆ ಕೇಳುವಂಥ ಗುಡ್ ಕ್ವಶನ್ ಇದು. ಮತ್ತು ಬಾಡಿ ವಾಲ್ ಲೇಯರ್ಸ್ ಅಂದರೆ ಅದು ಡಿಪ್ಲೋಬ್ಲಾಸ್ಟಿಕ್ಕ, ಟ್ರಿಪ್ಲೋಬ್ಲಾಸ್ಟಿಕ್ಕ, ಆ ಥರ ಕ್ಲಾಸಿಫೈ ಮಾಡಿ ಅಂತ ಕೇಳ್ತಾರೆ ಎಕ್ಸಾಂಪಲ್ಸು. ಆ್ಯಂಡ್ ಇದು ವೆರಿ ಗುಡ್ ಕ್ವಶನ್. ಏನು, ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡೇಟಾ ಮತ್ತು ನಾನ್ ಕಾರ್ಡೇಟಾ. ಓಕೆ, ಅದನ್ನು ಒಂದು ಟೇಬಲಲ್ಲಿದೆ. ಆ ಕಾರ್ಡೇಟಾ ಮತ್ತು ನಾನ್ ಕಾರ್ಡೇಟಾ ಡಿಫ್ರೆನ್ಸಸ್ಗಳನ್ನು, ಏನು ಈ 3 ಡಿಫ್ರೆನ್ಸಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಡ್ರಿಕ್ಟಿಸ್, ಆಸ್ಟಿಕ್ಟಿಸ್, ಕಾರ್ಟಿಲೇಜಿನಸ್ ಫಿಶಸ್ಸು, ಬೋನಿ ಫಿಶಸ್ಸು, ಇವುಗಳ ಡಿಫ್ರೆನ್ಸು ಇದೆ ತುಂಬಾ. ಅದರಲ್ಲಿ ಯಾವುದಾದ್ರೂ 3 ಡಿಫ್ರೆನ್ಸಸ್ಗಳನ್ನು ನೋಡ್ಕೋಬೇಕಾಗುತ್ತೆ. ಓಕೆ, 3 ಮಾರ್ಕ್ಸಿಗೆ ಕೇಳಿದಾಗ 3 ಡಿಫ್ರೆನ್ಸ್ ಬರೀಬೇಕು, 3 ಪಾಯಿಂಟ್ಸ್ ಅಲ್ಲ. ಓಕೆನಾ? ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ನು ಅನಿಮಲ್ ಕಿಂಗ್ಡಮಲ್ಲಿ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ, ಸ್ವಲ್ಪ ಕನ್ಫ್ಯೂಸಿಂಗ್ ಚಾಪ್ಟರ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ಫೈಲಮ್ಮ ಜನರಲ್ ಕ್ಯಾರೆಕ್ಟರ್ಸ್ಗಳನ್ನು ಬೇಕಾದರೂ ಕೇಳ್ಬೋದು. ಅದರಲ್ಲೂ ಜಾಸ್ತಿ ಯಾವುದನ್ನು ಕೇಳ್ತಾರೆ ಅನ್ನೋದ್ರ ಮೇಲೆ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ಆಥ್ರೋಪೋಡ ಕೇಳ್ಬೋದು, ಅದನ್ನು ಬಿಟ್ಟರೆ ಎಕಿನೋಡರ್ಮಿಟ ಕೇಳ್ತಾರೆ, ಅಥವಾ ಸೆಲೆಂಟ್ರೇಟ ಕೇಳ್ತಾರೆ. ಇವು 3 ಒಳ್ಳೆ ಫೈಲಮ್ಗಳು, 5 ಮಾರ್ಕ್ಸಿಗೆ ಬರಿಬೋದಂಥ ಗುಡ್ ಫೈಲಮ್ಸ್. ಅದನ್ನು ಬಿಟ್ಟರೆ ಕ್ಲಾಸಸಲ್ಲಿ ಆ್ಯಂಫಿಬಿಯಾ, ಏವ್ಸ್, ಮ್ಯಾಮಲ್ಸು. ಸೊ ರೆಪ್ಟೀಲೇ ಕೇಳಬಾರ್ದು ಅಂತಿಲ್ಲ. ಓಕೆನಾ? ಕಾಂಡ್ರಿಕ್ಟಿಸ್ ಮತ್ತು ಆಸ್ಟಿಕ್ಟಿಸನ್ನು ನೀವು ಡಿಫ್ರೆನ್ಸಸಲ್ಲಿ ಓದಿರ್ತೀರಿ, ಲಾಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ದಂಗೆ. ಓಕೆನಾ? ಆ ಥರ ಕೇಳ್ಬೋದು. ಅಥವಾ ಇನ್ನೂ ಇಂಟೆಲಿಜೆಂಟ್ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, 5 ಫೈಲಮ್ ಕೊಟ್ಟು ಅವಕ್ಕೆ ಎಕ್ಸಾಂಪಲ್ಸ್ಗಳು ಕೇಳ್ತಾರೆ. ಯಾವುದಾದ್ರೂ ಒಂದೊಂದು ಎಕ್ಸಾಂಪಲ್ಸ್ ಬರೀರಿ ಅಂತ. ಅಥವಾ ವೈಸ್ ವರ್ಸ, ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಇದು ಯಾವ ಫೈಲಮಿಗೆ ಬರುತ್ತೆ ಬರೀರಿ ಅಂತ ಕೇಳ್ತಾರೆ. ಓಕೆನಾ? ಹಾಗಾಗಿ ಆ ಫೈಲಮ್ಸು ಮತ್ತು ಅಟ್ಲೀಸ್ಟ್ ಒಂದೊಂದು ಫೈಲಮ್ ಒಂದೊಂದು ಎಕ್ಸಾಂಪಲ್ಸ್ಗಳನ್ನಾದರೂ ನೀವು ನೆನ್ಪಿಟ್ಕೊಂಡಿರಲೇಬೇಕು. ಓಕೆ, ಆ್ಯಂಡ್ ಕ್ಯಾರೆಕ್ಟರ್ಸ್ ಮತ್ತು ಫೈಲಮ್ ನೇಮ್ ಇದು ಅಷ್ಟೇ. ನಾನು ಲಾಸ್ಟ್ ಕ್ವಶನಲ್ಲಿ ಹೇಳಿದ್ನಲ್ಲ, ಇದರಲ್ಲಿ ಆ ಥರ ಕ್ಯಾರೆಕ್ಟರ್ಸ್ಗಳನ್ನು ಕೊಟ್ಟು ಇದು ಯಾವ ಫೈಲಮಿನ ಕ್ಯಾರೆಕ್ಟರು ಅಂತ ಕೇಳಬಹುದು. ಅಥವಾ ಫೈಲಮ್ ಕೊಟ್ಟು ಆ ಫೈಲಮಿನ ಯಾವುದಾದ್ರೂ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ನ ಬರೀರಿ ಅಂತ ಕೇಳ್ಬೋದು. ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಆ ಫೈಲಮಲ್ಲಿ ಮಾತ್ರ ಇರುವಂಥ ಕ್ಯಾರೆಕ್ಟರ್. ಓಕೆನಾ? ಫಾರ್ ಎಕ್ಸಾಂಪಲ್ ಎಕಿನೋಡರ್ಮೆಟ, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮು ಅಲ್ವಾ? ಆಮೇಲೆ ಹುಕ್ಸ್ ಆ್ಯಂಡ್ ಸಕ್ಕರ್ಸ್, ಪ್ಲೇಟಿ ಹೆಲಿಮಿಂಥಸ್, ಆ ಥರ ಪೆಕ್ಯುಲಿಯರ್ ಕ್ಯಾರೆಕ್ಟರ್ಗಳನ್ನು ನೀವು ಬರೀಬೇಕಾಗುತ್ತೆ. ಇದು ಅನಿಮಲ್ ಕಿಂಗ್ಡಮ್, 9 ಮಾರ್ಕ್ಸ್ ಟೋಟಲ್ಲು. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸು, ಟೋಟಲ್ 5 ಮಾರ್ಕ್ಸ್ ಇದೆ. 1 ಮಾರ್ಕ್ಸಿಂದ 2, 3 ಮಾರ್ಕ್ಸಿಂದ 1. ನೋಡಿ, ಇಲ್ಲಿ 1 ಮಾರ್ಕ್ದು 2 ಕ್ವಶನ್ಸ್ ಯಾಕೆ ಕೇಳ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ಎಕ್ಸಾಂಪಲ್ಸ್ಗಳು ಜಾಸ್ತಿ. ನಾನು ಹೇಳ್ತೀನಿ ಅದನ್ನು ಯಾಕೆ ಎಕ್ಸಾಂಪಲ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಬರುತ್ತೆ, ರೂಟ್ ಟಿಪ್, ರೀಜನ್ ಆಫ್ ರೂಟ್ ಟಿಪ್ಪು. ಓಕೆ, ರೀಜನ್ ಆಫ್ ಮೆಚುರೇಷನ್, ರೀಜನ್ ಆಫ್ ಎಲಾಂಗೇಷನ್, ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ. ಡಯಾಗ್ರಾಮ್ ಒಂದನ್ನು ನೋಡ್ಕೊಳ್ಳಿ. ಆಮೇಲೆ ಕ್ಲಾಸಿಫಿಕೇಷನ್ ಆಫ್ ಫ್ಲವರ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಓವರಿ. ಇದರಲ್ಲಿ ಎಪಿಗೈನಸ್ಸು, ಓಕೆ, ಎಪಿಗೈನಸ್ಸು, ಪೆರಿಗೈನಸ್ಸು,
ಹೈಪೋಗೈನಸ್ಸು 3 ಕಂಡೀಷನ್ ಬರುತ್ತೆ, ಅದಕ್ಕೆ ಎಕ್ಸಾಂಪಲ್ಸ್ಗಳು ಬರುತ್ತೆ ತುಂಬಾ. ಆ ಎಕ್ಸಾಂಪಲ್ಸ್ಗಳು ಬರೋದ್ರಿಂದನೇ ಇದು ಕನ್ಫ್ಯೂಸಿಂಗ್ ಅನ್ನೋ ಕಾರಣಕ್ಕೋಸ್ಕರನೇ 1 ಮಾರ್ಕಿಂದ 2 ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಫ್ಲವರ್ ಬೇಸ್ಡ್ ಆನ್ ಸಿಮಿಟ್ರಿ. ಸಿಮಿಟ್ರಿ ಕರೆಕ್ಟಾ? ಝೈಗೋಮಾರ್ಫಿಕ್ ಫ್ಲವರ್, ಆಕ್ಟಿನೋಮಾರ್ಫಿಕ್ ಫ್ಲವರ್. ಓಕೆ, ಈ ಒಂದು ಸಿಮಿಟ್ರಿ, ಫ್ಲವರ್ಸ್ಗಳ ಸಿಮಿಟ್ರಿ ಮತ್ತು ಎಕ್ಸಾಂಪಲ್ಸ್ಗಳು. ಫಿಲ್ಲೋಟ್ಯಾಕ್ಸಿ ಮತ್ತು ಟೈಪ್ಸು. ಓಕೆ, ಯಾವ್ಯಾವುದು? ಅಲ್ಟರ್ನೇಟ್, ಆಪೋಸಿಟ್ ಮತ್ತು ಹೋರೆಲ್ಡ್ ಫಿಲೋಟ್ಯಾಕ್ಸಿ. ನೋಡಿ, ಇಲ್ಲೂ 3 ಇದೆ. ಸೊ 3 ಮಾರ್ಕ್ಸಿಗೆ ಒಳ್ಳೆ ಕ್ವಶನ್ಸ್ಗಳಿವೆಲ್ಲ. ಆ್ಯಂಡ್ ಇನ್ಫ್ಲೋರೆಸೆನ್ಸು ಕೇಳುವಂಥ ಚಾನ್ಸಸ್ ಕಡಿಮೆ. ಇನ್ಫ್ಲೋರೆಸೆನ್ಸು ಯಾಕೆ ಅಂತ ಹೇಳಿದ್ರೆ 2 ಇನ್ಫ್ಲೋರೆಸೆನ್ಸ್, 2 ಟೈಪ್ಸ್ ಆಫ್ ಇನ್ಫ್ಲೋರೆಸೆನ್ಸ್ ಮಾತ್ರ ಇದೆ. ಹಾಗಾಗಿ ಆ್ಯಂಡ್ ಪ್ಲಾಸೆಂಟೇಷನ್ ಮತ್ತು ಇಸ್ಟಿವೇಷನ್ಗಳನ್ನು ಕೇಳುವಂಥ ಚಾನ್ಸಸ್ ಕಡಿಮೆ. ಅಥವಾ ಕೇಳಿದ್ರೆ ಯಾವುದಾದ್ರೂ 3 ಟೈಪ್ಸ್ ಆಫ್ ಪ್ಲಾಸೆಂಟೇಷನ್. ವಾಟ್ ಈಸ್ ಪ್ಲಾಸೆಂಟೇಷನ್? ರೈಟ್ ಎನಿ 2 ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಅಂತ ಕೇಳ್ಬೋದು. ಅಥವಾ ವಾಟ್ ಈಸ್ ಎಸ್ಟಿವೇಷನ್? ರೈಟ್ ಎನಿ 2 ಟೈಪ್ಸ್ ಆಫ್ ಎಸ್ಟಿವೇಷನ್ ಅಂತ ಕೇಳ್ಬೋದು. ಹಾಗಾಗಿ ಸೊ ಕೇಳುವಂಥ ಚಾನ್ಸಸ್ ಕಡಿಮೆ. ಅದನ್ನು ಬಿಟ್ಟರೆ ಡೆಕಾಟ್, ಮೊನೊಕಾಟ್ ಸೀಡಿನ ಡಯಾಗ್ರಾಮ್. ಓಕೆ, 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಯಾಗ್ರಾಮಿಗೆ 1 ಮಾರ್ಕ್ ಇರುತ್ತೆ. ಅಟ್ಲೀಸ್ಟ್ ನೀವು 4 ಲೇಬಲಿಂಗ್ಸ್ಗಳನ್ನು ಮಾಡಬೇಕಾಗತ್ತೆ. ಒಂದೊಂದು ಲೇಬಲಿಂಗಿಗೆ ಹಾಫ್ ಮಾರ್ಕ್. ಸೊ 4 ಲೇಬಲಿಂಗ್ ಅಂತ ಹೇಳಿದ್ರೆ 2 ಮಾರ್ಕ್ಸು, ಡಯಾಗ್ರಾಮಿಗೆ 1 ಮಾರ್ಕ್. ಲೇಬಲಿಂಗ್ ಮಾಡದೆ ಡಯಾಗ್ರಾಮ್ ಬರೆದಿದ್ರೆ ಅದಕ್ಕೆ 0 ಮಾರ್ಕ್ಸ್. ಓಕೆ, ನೆಕ್ಸ್ಟು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. 1 ಮಾರ್ಕಿಂದ ಒಂದಿದೆ, 3 ಮಾರ್ಕ್ಸ್ ಒಂದು, ಟೋಟಲ್ 4 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವುದು? 3 ಟೈಪ್ಸ್ ಆಫ್ ಟಿಶ್ಯೂ ಸಿಸ್ಟಮ್. ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್, ಗ್ರೌಂಡ್ ಟಿಶ್ಯೂ ಮತ್ತು ವ್ಯಾಸ್ಕ್ಯುಲರ್ ಟಿಶ್ಯೂ. ಆ 3 ಟಿಶ್ಯೂ ಸಿಸ್ಟಮ್ಸ್ಗಳನ್ನು ಕೇಳ್ಬೋದು ಮೆನ್ಷನ್ ಮಾಡೋದಕ್ಕೆ. ಅಥವಾ ಅನಾಟಮಿ ಆಫ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ರೂಟ್ಗಳು ಮತ್ತು ಸ್ಟೆಮ್. ಡೈಕಾಟ್ ಸ್ಟೆಮ್ ಕೇಳ್ತಾರೆ. ಯಾಕೆ ಬೇರೆದನ್ನು ಡೈಕಾಟ್ ಮೊನೊಕಾಟ್ ಸ್ಟೆಮ್ ಕೇಳುವಂಥ ಚಾನ್ಸಸ್ ಕಡಿಮೆ ಅಂತ ಹೇಳಿದ್ರೆ ಅದರ ಡಯಾಗ್ರಾಮ್ ಅಷ್ಟು ಸೂಟಬಲ್ ಅಲ್ಲ ಒಂದು. ಆ್ಯಂಡ್ ಲೀಫ್ದು ಅಷ್ಟೇ. ಡೈಕಾಟ್ ಮತ್ತು ಮೊನೊಕಾಟ್ ಲೀಫ್ಗಳ ಡಯಾಗ್ರಾಮ್ 3 ಮಾರ್ಕ್ಸಿಗೆ ಅಷ್ಟು ಸೂಟಬಲ್ ಅಲ್ಲ. ಹಾಗಾಗಿ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಡೈಕಾಟ್ ಮತ್ತು ಮೊನೊಕಾಟ್ ರೂಟ್ಗಳ ಡಯಾಗ್ರಾಮ್ ತುಂಬ ಚೆನ್ನಾಗಿದೆ. ಡಯಾಕಾಟ್ ಸ್ಟೆಮ್ದು ಕೂಡ ಚೆನ್ನಾಗಿದೆ. ಹಾಗಾಗಿ ಆ 3ರಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು. 3 ಮಾರ್ಕ್ಸಿಗೆ ಡಯಾಗ್ರಾಮ್ ಬರೆಯೋದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಲ್ಲ, ಅದು 5 ಮಾರ್ಕ್ಸ್ ಕ್ವಶನ್ ಆಗೋಗುತ್ತೆ. ಓಕೆನಾ? ಹಾಗಾಗಿ ಜಸ್ಟ್ ಡಯಾಗ್ರಾಮ್ನ ಬಿಡಿಸಿ ಅಂತ ಕೇಳ್ತಾರೆ. ಆಮೇಲೆ ಅದನ್ನು ಬಿಟ್ಟರೆ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟಲ್ ಅಪ್ಯಾರಟಸ್. ನೋಡಿ, ಇದುವರೆಗೂ ಸ್ವಲ್ಪ ಈ ಚಾಪ್ಟರ್ ಕಷ್ಟ ಇತ್ತು. ಈ ವರ್ಷ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿದ್ದಂಥ ಕಾಕ್ರಾಚ್ ಮತ್ತು ಅರ್ಥವಾರ್ಮ್ನ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಡಿಲೀಟ್ ಮಾಡಿದ್ದಾರೆ. ಈಗಿರೋದು ಫ್ರಾಗ್ ಒಂದೇ. ಓಕೆನಾ? ಸೊ ಹಾಗಾಗಿ ತುಂಬ ಕಷ್ಟ ಏನಿಲ್ಲ, ಈಸಿ, ಸಣ್ಣ ಚಾಪ್ಟರ್ ಕೂಡ ಹೌದು. ಇಲ್ಲಿ ಹೌ ಫ್ರಾಗ್ ಈಸ್ ಬೆನಿಫಿಷಿಯಲ್ ಫಾರ್ ಮ್ಯಾನ್ಕೈಂಡ್. ಓಕೆ, ಇಲ್ಲಿ ನೋಡ್ಕೋಬೇಕಿದ್ದಾನೆ ಈ ಪಾಯಿಂಟ್ಸ್ಗಳನ್ನ. ದ ಲೆಗ್ಸ್ ಆಫ್ ಫ್ರಾಗ್ಸ್ ಆರ್ ಫ್ಲೆಶಿ, ಇಟ್ ಈಸ್ ಯೂಸ್ಡ್ ಆ್ಯಸ್ ಫುಡ್ ಇನ್ ಸಮ್ ಕಂಟ್ರೀಸ್ ಅದಿರ್ಬೋದು. ಅಥವಾ ಇಟ್ ಇಸ್ ಅ ವೆರಿ ಗುಡ್ ಕನೆಕ್ಟಿಂಗ್ ಲಿಂಕ್ ಇನ್ ದ ಫುಡ್ ಚೈನ್ ಅದಿರ್ಬೋದು. ಆ ಥರದ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ರೆಸ್ಪಿರೇಷನ್ ಇನ್ ಫ್ರಾಗ್, ಅದ್ರ ಮೇಲೆ ಕಮೆಂಟ್ ಮಾಡೋದಕ್ಕೆ ಹೇಳ್ತಾರೆ. 3 ಟೈಪ್ಸ್ ಆಫ್ ರೆಸ್ಪಿರೇಷನ್, ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ಸೆಕ್ಷುವಲ್ ಡೈಮಾರ್ಫಿಸಮ್, ಕಾಪಿಲೇಟರ್ ಪ್ಯಾಡ್ ಇರ್ಬೋದು ಅಥವಾ ವೋಕಲ್ ಸ್ಯಾಕ್ಸ್ ಇರ್ಬೋದು. ಮೇಲ್ ಫ್ರಾಗು ಫಿಮೇಲ್ ಫ್ರಾಗು ಏನು ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಅದ್ರ ಮೇಲೆ 2 ಮಾರ್ಕ್ಸಿಗೆ ಬರೀಬಹುದು. ಅಥವಾ ಎಸ್ಟಿವೇಷನ್ ಮತ್ತು ಹೈಬರ್ನೇಷನ್ ಕೇಳ್ತಾರೆ. ಎಸ್ಟಿವೇಷನ್ ಸಮ್ಮರ್ ಸ್ಲೀಪ್, ಹೈಬರ್ನೇಷನ್ ವಿಂಟರ್ ಸ್ಲೀಪ್, ಅದನ್ನು ಬರೀಬೇಕಾಗುತ್ತೆ. ಅಥವಾ 2 ಸೆನ್ಸ್ ಆರ್ಗನ್ಸ್, ಯಾವುದಾದ್ರು ಸೆನ್ಸ್ ಆರ್ಗನ್ಸ್ಗಳನ್ನು ಕೇಳ್ತಾರೆ. ಯಾವುದಾದ್ರೂ 2 ಸೆನ್ಸ್ ಆರ್ಗನ್ಸ್ಗಳನ್ನು ಮೆನ್ಷನ್ ಮಾಡೋದಕ್ಕೆ ಕೇಳ್ತಾರೆ, ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಚಾಪ್ಟರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್.
2 ಮಾರ್ಕ್ಸಿಂದು 1, 5 ಮಾರ್ಕ್ಸಿಂದು 2. ನೋಡಿ 5 ಮಾರ್ಕ್ಸಿಂದು 2 ಬರ್ತಾ ಇದೆ. ಓಕೆನಾ? ಟೋಟಲ್ 12 ಮಾರ್ಕ್ಸ್. ನೋಡಿ ಇಲ್ಲಿ 2 ಮಾರ್ಕ್ಸಿಗೆ ಯಾವತ್ತು ಕೇಳ್ಬೋದು? ಸೆಲ್ ಥಿಯರಿ 2 ಲೈನ್ ಇದೆ, 2 ಲೈನ್ನ ನೆನ್ಪಿಟ್ಕೊಂಡಿರಿ. ರೈಬೋಸೋಮ್ ಮತ್ತು ಅದರ ಟೈಪ್ಸ್ 70S ಮತ್ತು 80S ಟೈಪ್ಸ್. ರೈಬೋಸೋಮ್ನ ಸ್ಟ್ರಕ್ಚರ್ ಕೇಳಬಹುದು, ಅದರ ಟೈಪ್ಸ್ಗಳನ್ನು ಕೇಳಬಹುದು. ಸೆಲ್ ಆರ್ಗನೆಲ್ಸ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಓಕೆ, ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ 4 ಸೆಲ್ ಆರ್ಗನೆಲ್ಸ್ಗಳು ಬರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪ್ಯಾರಟಸ್, ವ್ಯಾಕ್ಯೂಲ್ ಮತ್ತು ಲೈಸೋಸೋಮ್ಸ್. ಈ 4 ಸೆಲ್ ಆರ್ಗನೆಲ್ಗಳನ್ನು ಮೆನ್ಷನ್ ಮಾಡೋದಕ್ಕೆ ಕೇಳ್ತಾರೆ. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಕ್ರೋಮೋಸೋಮ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಮತ್ತು ಸೂಟಬಲ್ ಕ್ವಶನ್ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟಿಲೋಸೆಂಟ್ರಿಕ್ 4 ಟೈಪ್ಸ್ ಇದೆಯಲ್ಲ, ಅದನ್ನು ಬರೀಬೇಕಾಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ. ಸೊ ಇದೆಲ್ಲೂ ನಿಮಗೆ ಅಕ್ಯುರೇಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಅದನ್ನು ಬರೀಬಹುದು. ಸೀಲಿಯಾ ಆರ್ ಮೋರ್ ಇನ್ ನಂಬರ್, ಫ್ಲಾಜೆಲ್ಲಾ ಆರ್ ಲೆಸ್ ಇನ್ ನಂಬರ್. ಸೀಲಿಯಾ ಆರ್ ಶಾರ್ಟ್ ಇನ್ ಲೆಂತ್, ಫ್ಲಾಜೆಲ್ಲಾ ಆರ್ ಯೂಶಲಿ ಲಾಂಗ್. ಆ ಥರ ಆ 2 ಡಿಫ್ರೆನ್ಸ್ಗಳನ್ನು ಬರೀಬಹುದು. ನೆಕ್ಸ್ಟ್ ಅದೇ ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ ನೋಡಿ 2 ಇದೆ. ಓಕೆ, ಅದರಲ್ಲಿ ಯೂಶಲಿ ಕಾಮನ್ ಆಗಿ ಕೇಳುವಂಥದ್ದು ಪ್ಲ್ಯಾಂಟ್ ಅಥವಾ ಅನಿಮಲ್ ಸೆಲ್, 2ರಲ್ಲೊಂದು ಡಯಾಗ್ರಾಮನ್ನು ಕೇಳ್ತಾರೆ. 5 ಮಾರ್ಕ್ಸಿಗೆ ಒಳ್ಳೆ ಕ್ವಶನ್ ಇದು. ಎರಡು ಕ್ವಶನ್ಸ್ಗಳು ಇದರಲ್ಲಿ ಕೇಳಬೇಕಾಗಿರೋದ್ರಿಂದ, ಆಮೇಲೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಬಯಾಲಜಿಲಿ ಕೇಳಬೇಕಾಗಿರೋದ್ರಿಂದ 5 ಮಾರ್ಕ್ಸಿಗೆ ಇದು ಒಳ್ಳೆ ಕ್ವಶನ್ಸ್ಗಳು. ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಲನ್ನು ಬಿಡಿಸೋದಕ್ಕೆ ಹೇಳ್ತಾರೆ. ಅದನ್ನು ಬಿಟ್ಟರೆ ಕ್ಲೋರೋಪ್ಲಾಸ್ಟು, ಮೈಟೋಕಾಂಡ್ರಿ, ನ್ಯೂಕ್ಲಿಯಸ್ ಇವು 3ರಲ್ಲಿ ಒಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಡಯಾಗ್ರಾಮ್ ಬಿಡಿಸಿ ಅದರ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಡಯಾಗ್ರಾಮು ವಿತ್ ಲೇಬಲಿಂಗು ಆ್ಯಂಡ್ ಆ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದನ್ನು ಯಾವುದಾದ್ರೂ ಒಂದು ಕೇಳ್ತಾರೆ. ಸೊ ಈಸಿಯಾಗಿ ನೀವು ಇಲ್ಲಿ 10 ಮಾರ್ಕ್ಸನ್ನು ತೊಗೊಳ್ಬೋದು. ಸೊ ಬಯಾಲಜಿಯಲ್ಲಿ ಪಾಸ್ ಆಗುವಂಥದ್ದು ತುಂಬಾ ಈಸಿ, ಕಷ್ಟ ಏನಿಲ್ಲ. ಓಕೆನಾ? ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರು. ಇದು ಸ್ವಲ್ಪ ಈ ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರೋದ್ರಿಂದ ಕಬ್ಬಿಣದ ಕಡಲೆ ಅಂತ ಅನಿಸುತ್ತೆ, ಬಟ್ ಅಷ್ಟೇನಿಲ್ಲ. ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಅದನ್ನೇ ಓದ್ಕೊಳ್ಳಿ ಸಾಕು. ಇದೇ ಜಾಸ್ತಿ ಆಯಿತು. ಓಕೆನಾ? ಇಲ್ಲಿ ನೋಡಿ, ಸೊ ನೋಡಿ ಬಯೋಮಾಲಿಕ್ಯೂಲ್ಸಿಂದ 2 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು? ಪ್ರೈಮರಿ ಮತ್ತು ಸೆಕೆಂಡರಿ ಮೆಟಬಲೈಟ್ಸ್ ಬಗ್ಗೆ ಕೇಳ್ಬೋದು. ಡಿಫ್ರೆನ್ಸಸ್ಗಳನ್ನು ಕೇಳ್ತಾರೆ. ಪ್ರೈಮರಿ ಮೆಟಬಲೈಟ್ಸ್ ಅಂದ್ರೇನು, ಸೆಕೆಂಡರಿ ಮೆಟಬಲೈಟ್ಸ್ ಅಂದ್ರೇನು ಅಂತ. ಅಥವಾ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, 4 ಸ್ಟ್ರಕ್ಚರ್ ಇದೆ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಮತ್ತು ಕ್ವಾಟರ್ನರಿ. ಆ 4 ಸ್ಟ್ರಕ್ಚರನ್ನು ಕೇಳ್ತಾರೆ. ಅಥವಾ ಫ್ಯಾಕ್ಟರ್ ಅಫೆಕ್ಟಿಂಗ್ ಎನ್ಸೈಮ್ ಆ್ಯಕ್ಟಿವಿಟಿ, 2 ಫ್ಯಾಕ್ಟರ್ಸ್ ಇದೆ. ಆ 2 ಫ್ಯಾಕ್ಟರ್ಸ್ಗಳನ್ನು ಕೇಳ್ಬೋದು. ಅಥವಾ ಕೋಫ್ಯಾಕ್ಟರ್ಸ್, 3 ಕೋಫ್ಯಾಕ್ಟರ್ಸ್ಗಳಿದೆ. ಆ 3 ಕೋಫ್ಯಾಕ್ಟರ್ಸ್ಗಳನ್ನು 3 ಮಾರ್ಕ್ ಕ್ವಶನಲ್ಲೂ ಕೇಳಬಹುದು. ಓಕೆನಾ? ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ನು ತುಂಬಾ ಇಂಪಾರ್ಟೆಂಟ್. ಕ್ಲಾಸಿಫಿಕೇಷನ್ ಆ್ಯಂಡ್ ನಾಮಿಕ್ಲೇಚರ್ ಆಫ್ ಎನ್ಸೈಮು. 6 ಕ್ಲಾಸಿಫಿಕೇಷನ್ಸ್ಗಳಿದೆ ಅಥವಾ 6 ಟೈಪ್ಸ್ ಇದೆ. ಆ ಟೈಪ್ಸ್ಗಳನ್ನು ನೋಡ್ಕೊಳ್ಬೇಕು. ಒಂದೊಂದಕ್ಕೆ ಹಾಫ್ ಮಾರ್ಕ್ ಅಂದರೆ 3 ಮಾರ್ಕ್ಸ್ಗೆ ಅದನ್ನು ಮೆನ್ಷನ್ ಮಾಡೋದಕ್ಕೆ ಕೇಳಬಹುದು. ಅಥವಾ ಎಕ್ಸಾಂಪಲ್ಸ್ಗಳನ್ನು ಕೇಳಿ ನೇಮ್ಸ್ಗಳನ್ನು ಬರೆಯೋದಕ್ಕೆ ಹೇಳಬಹುದು. ಮತ್ತು ನೇಚರ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದನ್ನು ಬಿಟ್ಟರೆ ಅದಕ್ಕೆ ಕಾಂಪೀಟ್ ಕೊಡುವಂಥ ಕ್ವಶನ್ನು ನೇಚರ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ. ಓಕೆನಾ? ನೋಡಿ, ನೆಕ್ಸ್ಟ್ ಚಾಪ್ಟರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಚಾಪ್ಟರು. 1 ಮಾರ್ಕಿಂದ ನೋಡಿ 3 ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. 3 ಮಾರ್ಕ್ಸ್ದು 1, ಟೋಟಲ್ 6 ಮಾರ್ಕ್ಸ್. ಓಕೆ, ಸೊ 3 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು ನೋಡಿ? ಫೇಸಸ್ ಆಫ್ ಸೆಲ್ ಸೈಕಲ್ ಇದೆ, 2 ಫೇಸಸ್ ಇದೆ. ಇಂಟರ್ಫೇಸು, ಎಮ್ ಫೇಸು. ಇಂಟರ್ಫೇಸಲ್ಲಿ ಮತ್ತು G1, S, G2 ಹೌದಾ? ಎಮ್ಮಲ್ಲಿ ಮತ್ತು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಈ ಸ್ಟೇಜಸ್ಗಳನ್ನು ನೋಡ್ಕೊಳ್ಬೇಕು. ದೆನ್ ಸ್ಟೇಜಸ್ ಆಫ್ ಮೈಟೋಸಿಸ್ ಈಗ ತಾನೇ ಹೇಳಿದೆ, ಪಿ ಮ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸು. ಅದನ್ನು ಬಿಟ್ಟರೆ ಪ್ರೋಫೇಸ್ 1ನ ಸ್ಟೇಜಸ್ಗಳು ಲೆಪ್ಟೋಟೀನ್,
ಝೈಗೋಟೀನ್, ಪ್ಯಾಕಿಟೀನ್, ಇದೇ ಆರ್ಡ್ರಲ್ಲಿ ಬರೀಬೇಕಾಗುತ್ತೆ. ಡಿಪ್ಲೋಟೀನ್ ಮತ್ತು ಡಯಾಕೈನೆಸಿಸ್. ಓಕೆ, ಈ 5 ಸ್ಟೇಜಸ್ಗಳಿದೆ. ಆ ಸ್ಟೇಜಸ್ಗಳನ್ನು ನೋಡ್ಕೊಳ್ಳಿ. ನೋಡಿ, ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗೋದು. ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐದರ್ ಮೈಟೋಸಿಸ್ನ ಸ್ಟೇಜಸ್ಗಳನ್ನು ಕೇಳ್ತಾರೆ, ಅಥವಾ ಅದನ್ನು ಬಿಟ್ಟರೆ ಮಿಯೋಸಿಸ್ 1 ಅಂದರೆ ಪ್ರೋಫೇಸ್ 1ನ್ನು ಬರೆಯೋದಕ್ಕೆ ಹೇಳ್ತಾರೆ. ಅವೆರಡೇ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಪ್ರೋಫೇಸ್ 1 ಅಂತೂ ತುಂಬಾ ಇಂಪಾರ್ಟೆಂಟು. ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ಮಿಯೋಸಿಸ್, ಈ 2 ಕ್ವಶನ್ಸ್ಗಳನ್ನು ಬಿಟ್ಟರೆ ಇದನ್ನೇ ಕೇಳುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ 3ರಿಂದ 4 ಪಾಯಿಂಟ್ಸ್ಗಳಿದೆ. ಆ 4 ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ ನೀಟಾಗಿ. ಓಕೆನಾ? ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಇಲ್ಲಿ 1 ಮಾರ್ಕಿಂದು ಒಂದಿದೆ, 5 ಮಾರ್ಕ್ಸಿಂದು ಒಂದಿದೆ. ಟೋಟಲ್ 6 ಮಾರ್ಕ್ಸ್. ಓಕೆ, 5 ಮಾರ್ಕ್ಸ್ ಕ್ವಶನ್ ನಾವು ಓದ್ಕೊಂಡ್ರೆ 1 ಮಾರ್ಕಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದರೆ C3 ಸೈಕಲ್ಲು, C4 ಸೈಕಲ್ಲು. ಎರಡರಲ್ಲಿ ಯೂಶಲಿ ಒಂದು ಕೇಳ್ತಾರೆ. ಅದನ್ನು ಬಿಟ್ಟರೆ ನಾನ್ ಸೈಕ್ಲಿಕ್ ಮತ್ತು ಸೈಕ್ಲಿಕ್ ಫೋಟೋಫಾಸ್ಫರಿಲೇಷನ್ ಕೇಳ್ತಾರೆ. ಅದೂ ಇಲ್ಲ ಅಂತ ಹೇಳಿದ್ರೆ ಕೆಮಿಯಾಸ್ಮೆಟಿಕ್ ಹೈಪೋಥಿಸಿಸ್. ಸೊ ಆರ್ಡರ್ ಗೊತ್ತಾಯ್ತಲ್ವಾ? 1, 2, 3, 4 ಆಯಿತಾ? ಈ 4ರಲ್ಲಿ ಅದರಲ್ಲೂ ಮಧ್ಯದ 2 ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, C3 ಮತ್ತು C4 ಸೈಕಲ್ಲು. ಸೊ ನೋಡಿ, ನೆಕ್ಸ್ಟ್ ಚಾಪ್ಟರ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಓಕೆ, ಇದರಲ್ಲಿ 1 ಮಾರ್ಕಿಂದು ಒಂದಿದೆ, 5 ಮಾರ್ಕ್ಸ್ ಒಂದಿದೆ, ಟೋಟಲ್ 6 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವುದು ನೋಡಿ, ಇವೆರಡು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಗ್ಲೈಕಾಲಿಸಿಸ್ಸು ಮತ್ತು ಕ್ರಿಬ್ಸ್ ಸೈಕಲ್, ಇವೆರಡರಲ್ಲಿ ಒಂದು ಯೂಶಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇದು CT ನೀಟ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟು, ಬಟ್ ಆ್ಯನ್ಯಲ್ ಎಕ್ಸಾಮಿನೇಷನಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ತುಂಬಾ ಡಿಫಿಕಲ್ಟ್ ಕ್ವಶನ್ನು. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವೆರಡು ಬಿಟ್ಟರೆ ಇದನ್ನು ಕೇಳುವಂಥ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಚಾಪ್ಟರ್ 13 ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೋಡಿ, ಟೋಟಲ್ 8 ಮಾರ್ಕ್ಸ್ ಇದೆ. 1 ಮಾರ್ಕ್ಸಿಂದ ಒಂದು, 2 ಮಾರ್ಕ್ಸ್ ಒಂದು, 5 ಮಾರ್ಕಿಂದ ಒಂದು. 2 ಮಾರ್ಕ್ಸ್ ಕ್ವಶನ್ ಯಾವುದು? 2 ಗ್ರಾಫ್ ಇದೆ ಅಥವಾ 2 ಕರ್ವ್ ಇದೆ, ಅರಿಥ್ಮೆಟಿಕ್ ಮತ್ತು ಜಾಮೆಟ್ರಿಕ್ ಕರ್ವು. ಆ 2 ಕರ್ವ್ಗಳನ್ನು ನೋಡ್ಕೊಳ್ಳಿ. ಆಮೇಲೆ ಅದರಲ್ಲಿ ಫಾರ್ಮುಲಾಗಳು ಬರುತ್ತೆ, ಆ ಫಾರ್ಮುಲಾಗಳನ್ನು ಕೂಡ ನೋಡ್ಕೊಳ್ಳಿ. ದೆನ್ ಪ್ಲಾಸ್ಟಿಸಿಟಿ ಅಂದರೆ ಏನು, ಇದು ಕೇಳುವಂಥ ಚಾನ್ಸಸ್ ಕಡಿಮೆ. ಇದು ಅಷ್ಟೇ, ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ರಿಡಿಫ್ರೆನ್ಸಿಯೇಷನ್, ಇದನ್ನು ಕೇಳುವಂಥ ಚಾನ್ಸಸ್ಸು ಕಡಿಮೆನೆ. ಓಕೆನಾ? ಸೊ ನೋಡ್ಕೊಳ್ಳಿ, ಕೇಳಿದ್ರು ಕೇಳಬಹುದು, ಬಟ್ ಇದಂತೂ ನೋಡ್ಕೊಳ್ಳೇಬೇಕು. ಅರಿಥ್ಮೆಟಿಕ್ ಮತ್ತು ಜಾಮೆಟ್ರಿಕ್ ಗ್ರೋತ್ ಕರ್ವು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಫಾರ್ಮುಲಾಸ್. ಎಸ್, 5 ಮಾರ್ಕ್ಸ್ ಕ್ವಶನಲ್ಲಿ ಈ ಒಂದು ಚಾಪ್ಟರಲ್ಲಿ 5 ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಇದೆ. ಆ 5 ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸಿನ ಎಕ್ಸ್ಪ್ಲನೇಷನ್ಸ್ಗಳನ್ನು, ಆ 5 ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳಬಹುದು. 5 ಇದೆ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಇವು 3: ಆಕ್ಸಿನ್, ಇಥೈಲಿನ್, ಅಬ್ಸಿಸಿಕ್ ಆ್ಯಸಿಡ್. ಓಕೆ, ಹಾಗಂತ ಜಿಬ್ರೆಲಿಕ್ ಆ್ಯಸಿಡ್ಡು ಕೇಳಬಾರ್ದು ಅಂತ ಹೇಳಿದ್ರೆ ಕೇಳಬಹುದು, ಚಾನ್ಸಸ್ ಇದೆ. ಸೈಟೋಕೈನಿನ್ ಅದ್ರ ಚಾನ್ಸಸ್ ಇದೆ, ಬಟ್ ಇದು ತುಂಬಾ ಕೇಳಿದ್ದಾರೆ ಮತ್ತು ರಿಪೀಟೆಡ್ ಕ್ವಶನ್ ಕೂಡ ಹೌದು. ಓಕೆನಾ? ಇಷ್ಟು. ಇನ್ನು ಈಗ ಹ್ಯೂಮನ್ ಫಿಸಿಯಾಲಜಿ ಯೂನಿಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಚಾಪ್ಟರ್ 14 ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. 1 ಮಾರ್ಕಿಂದ ಒಂದು, 2 ಮಾರ್ಕ್ಸಿಂದ ಒಂದು, 3 ಮಾರ್ಕ್ಸಿಂದ ಒಂದು, ಟೋಟಲ್ 6 ಮಾರ್ಕ್ಸ್. ಓಕೆನಾ? ಸೊ 2 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು ನೋಡಿ, ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು 2 ಮಾರ್ಕ್ಸ್ ಕ್ವಶನ್ಸು ರೆಸ್ಪಿರೇಟರಿ ವಾಲ್ಯೂಮ್ಸ್ ಇದೆ. TV, IRV, ERV, ಹೌದಲ್ವಾ? ಆ ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳನ್ನು ನೋಡ್ಕೊಳ್ಳಿ. ಯಾವುದಾದ್ರೂ 2 ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೇಳ್ಬೋದು, ಅಥವಾ ಅದರ ವಾಲ್ಯೂಮ್ನ ಕೇಳಬಹುದು, ಅಥವಾ ಡೆಫಿನಿಷನ್ನ ಕೇಳಬಹುದು. ಓಕೆ, ಅದನ್ನು ಬಿಟ್ಟರೆ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ಅಸ್ತಮಾ, ಎಂಫಿಸೆಮಾ ಎಲ್ಲ ಇದೆಯಲ್ಲ, ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸು, ಆ 3 ಡಿಸಾರ್ಡರ್ಸ್ಗಳಲ್ಲಿ ಯಾವುದಾದ್ರೂ 2 ಕೇಳ್ತಾರೆ. ಅದನ್ನು ಬಿಟ್ಟರೆ ನೋಡಿ 3 ಮಾರ್ಕ್ಸ್, ಅದನ್ನು ಬಿಟ್ಟರೆ ನೋಡಿ 3 ಮಾರ್ಕ್ ಕ್ವಶನಲ್ಲಿ ಇದನ್ನೇ 2 ಮಾರ್ಕ್ಸಿಗೂ ಕೇಳಬಹುದು. ಯಾವ್ಯಾವುದು?
ಮೆಕ್ಯಾನಿಸಮ್ ಆಫ್ ಬ್ರೀತಿಂಗು, ಎಲ್ಲದಕ್ಕಿಂತ ಮೊದಲು ಡಯಾಗ್ರಾಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ಫಿಸಿಯಾಲಜಿನಲ್ಲಿ ಒಂದು ಡಯಾಗ್ರಾಮ್ ಕೇಳಬೇಕು, ಅದರಲ್ಲಿ ಈ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಇಂಪಾರ್ಟೆಂಟೇನೆ. ಅದನ್ನು ಬಿಟ್ಟರೆ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗು, ಅದನ್ನು ಬಿಟ್ಟರೆ ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸು. ಇದೆಲ್ಲ ತುಂಬಾ ಡಿಫಿಕಲ್ಟ್ ಕ್ವಶನ್ಸ್ಗಳು, ಎಲಾಬ್ರೇಟೆಡ್ ಕ್ವಶನ್ಸ್ಗಳು. ಸೊ ಆದಷ್ಟು ಓದಲಿಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್ 5 ಸ್ಟೆಪ್ಸ್ಗಳೇನೋ ಇದೆ, 4ರಿಂದ 5 ಸ್ಟೆಪ್ಸ್ಗಳೇನಿದೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಬಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಯಾಗ್ರಾಮ್, ಅದನ್ನು ಬಿಟ್ಟರೆ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್. ಅದನ್ನು ಬಿಟ್ಟರೆ ನಾನಿಲ್ಲಿ ಹೇಳಿದ್ದೀನಲ್ಲ ರೆಸ್ಪಿರೇಟರಿ ವಾಲ್ಯೂಮ್ಸು, ಇದನ್ನು ಯಾವುದಾದ್ರೂ 3 ಕೇಳಬಹುದು 3 ಮಾರ್ಕ್ಸ್ ಕ್ವಶನಲ್ಲಿ. ಓಕೆ, ನೆಕ್ಸ್ಟ್ ಚಾಪ್ಟರ್ 15 ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ನು. 1 ಮಾರ್ಕಿಂದ 1, 5 ಮಾರ್ಕಿಂದ 1, ಟೋಟಲ್ 6 ಮಾರ್ಕ್ಸ್. ತುಂಬಾ ಇಂಪಾರ್ಟೆಂಟ್ ಚಾಪ್ಟರು. 5 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು? ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಇದರಲ್ಲಿ ಹಾರ್ಟ್ ಡಯಾಗ್ರಾಮ್ ಇದೆ. ಹಾರ್ಟ್ ಡಯಾಗ್ರಾಮ್ ಕೇಳಬಹುದು, ಬಟ್ ಕೇಳೋ ಚಾನ್ಸಸ್ ಕಡಿಮೆ. ಡಬಲ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ತಾರೆ, ಅಥವಾ ಕಾರ್ಡಿಯಾಕ್ ಸೈಕಲ್, ಇವೆರಡೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾರ್ಟ್ ಡಯಾಗ್ರಾಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದರ ಮೆಕ್ಯಾನಿಸಮು, ಫಂಕ್ಷನ್ಸು ಮತ್ತು ಡಯಾಗ್ರಾಮ್ ನೋಡ್ಕೊಂಡಿರಿ. ಬಟ್ ಡಬಲ್ ಸರ್ಕ್ಯುಲೇಷನ್ ಮತ್ತು ಕಾರ್ಡಿಯಾಕ್ ಸೈಕಲನ್ನು ಕಲಿಬೇಕಾಗತ್ತೆ. ಓಕೆನಾ? ಚಾಪ್ಟರ್ 16 ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್. 1 ಮಾರ್ಕಿಂದ 1 ಕೊಡ್ತಾರೆ, 5 ಮಾರ್ಕ್ಸಿಂದ 1, ಟೋಟಲ್ 6 ಮಾರ್ಕ್ಸ್. 5 ಮಾರ್ಕ್ಸ್ ಕ್ವಶನ್ ಯಾವ್ಯಾವುದು ನೋಡಿ. ಯೂರಿನರಿ ಸಿಸ್ಟಮ್, ನಾನು ಅವಾಗಲೇ ಹೇಳಿದೆ, ಇದರಿಂದ ಒಂದು ಡಯಾಗ್ರಾಮ್ ಕೇಳಬೇಕು 5 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ. ಅಲ್ಲಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಒಂದಿದೆ, ಹ್ಯೂಮನ್ ಯೂರಿನರಿ ಸಿಸ್ಟಮ್ ಒಂದಿದೆ. ಇಲ್ಲಿ ಅವೆರಡರಲ್ಲಿ ಯಾವ್ದಾರು ಒಂದು ಕೊಡ್ತಾರೆ ಯೂಶಲಿ. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ. ದೆನ್ ಪ್ರೋಸೆಸ್ ಆಫ್ ಯೂರಿನ್ ಫಾರ್ಮೇಷನ್, 3 ಸ್ಟೆಪ್ ಇದೆ, ಆ 3 ಸ್ಟೆಪ್ಸ್ಗಳನ್ನು ನೋಡ್ಕೊಳ್ಳಿ. ಫಂಕ್ಷನ್ಸ್ ಆಫ್ ಟ್ಯೂಬ್ಯೂಲ್ಸ್, 4 ಟ್ಯೂಬ್ಯೂಲ್ಸ್ ಇದೆ, ಆ ಟ್ಯೂಬ್ಯೂಲ್ಸ್ಗಳ ಫಂಕ್ಷನ್ಸ್ಗಳನ್ನು ನೋಡ್ಕೊಳ್ಳಿ. ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ದ ಫಿಲ್ಟ್ರೇಟ್, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಆದಷ್ಟು ಈ 3 ಕ್ವಶನ್ಸ್ಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಟೈಮ್ ಇದ್ದರೆ ಇದನ್ನು ಕೂಡ ಓದ್ಕೊಳ್ಳಿ. ಓಕೆನಾ? ಚಾಪ್ಟರ್ 17 ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ಸೊ 2 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1, ಟೋಟಲ್ 7 ಮಾರ್ಕ್ಸ್. ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್ ಇದೆ. 3 ಟೈಪ್ಸ್ ಆಫ್ ಮಸಲ್ಸ್ ಇದೆ, ಸ್ಕೆಲಿಟಲ್ ಮಸಲ್, ಸ್ಮೂತ್ ಮಸಲ್ ಮತ್ತು ಕಾರ್ಡಿಯಾಕ್ ಮಸಲ್ಸು. ಸೊ ಅದರಲ್ಲಿ ಯಾವ್ದಾದ್ರು 2 ಕೇಳಬಹುದು ವಿತ್ ಎಕ್ಸಾಂಪಲ್ಸು. ಅಥವಾ ಸ್ಟ್ರಕ್ಚರ್ ಆಫ್ ಆ್ಯಕ್ಟಿನ್ ಮತ್ತು ಮಯೋಸಿನ್ ಡಯಾಗ್ರಾಮ್ ಬರುತ್ತೆ, ಇದರಲ್ಲೂ ಕೂಡ ಆ ಡಯಾಗ್ರಾಮ್ಸ್ಗಳನ್ನು ನೀಟಾಗಿ ಕಲೀರಿ. 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಮೂಮೆಂಟು. ಓಕೆ, ಮಸ್ಕ್ಯುಲರ್ ಮೂಮೆಂಟು, ಫ್ಲಾಜುಲರ್ ಮೂಮೆಂಟು, ಅಮೀಬಾಯ್ಡ್ ಮೂಮೆಂಟು, ಆ 3 ಮೂಮೆಂಟ್ಸ್ಗಳು ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಬೋನ್ಸ್ಗಳಲ್ಲಿ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಬೋನ್ಸ್ಗಳ ಬಗ್ಗೆ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಒಂದು ಎಕ್ಸ್ಪ್ಲೈನ್ ಮಾಡುವಂಥ ಕ್ವಶನ್ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ಬೋನ್ಸ್ ಆಫ್ 4 ಲಿಂಬ್ ಮತ್ತು ಹೈಂಡ್ ಲಿಂಬ್, 4 ಲಿಂಬ್, FORELIMB, 4 ಲಿಂಬ್ ಮತ್ತು ಹೈಂಡ್ ಲಿಂಬ್ಗಳ ಬೋನ್ಸ್ಗಳನ್ನು ಮೆನ್ಷನ್ ಮಾಡೋದಕ್ಕೆ, ಅವುಗಳ ನೇಮ್ಸನ್ನು ಬರೆಯೋದಕ್ಕೆ ಕೇಳ್ತಾರೆ. ಅದನ್ನು ಬಿಟ್ಟರೆ ಜಾಯಿಂಟ್ಸು ಮತ್ತು ಅದರ ಟೈಪ್ಸು. ಓಕೆ, ಕಾರ್ಟಿಲೇಜಿನಸ್ ಜಾಯಿಂಟ್ಸು, ಫೈಬ್ರಸ್ ಜಾಯಿಂಟ್ಸು, ಸೈನೋವಿಯಲ್ ಜಾಯಿಂಟ್ಸು, ಅಥವಾ ಸೈನೋವಿಯಲ್ ಜಾಯಿಂಟ್ಸಲ್ಲೇ ಬಾಲ್ ಆ್ಯಂಡ್ ಸಾಕೆಟ್, ಹಿಂಜ್, ಪಿವೋಟು, ಗ್ಲೈಡಿಂಗ್, ಸ್ಯಾಡಲ್ಲು, ಈ ಥರದ ಬೇರೆ ಬೇರೆ ಜಾಯಿಂಟ್ಸ್ಗಳಿದೆ. ಆ ಜಾಯಿಂಟ್ಸ್ಗಳನ್ನು ವಿತ್ ಎಕ್ಸಾಂಪಲ್ಸ್ ಕೇಳಬಹುದು, ಯಾವುದಾದ್ರೂ 3 ಅಥವಾ 5. ಓಕೆನಾ? ನೆಕ್ಸ್ಟ್ ಚಾಪ್ಟರ್ 18 ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನು. 2 ಮಾರ್ಕ್ಸಿಂದ ಒಂದಿದೆ, 3 ಮಾರ್ಕ್ಸ್ದೊಂದಿದೆ, ಟೋಟಲ್ 5 ಮಾರ್ಕ್ಸ್. 2 ಮಾರ್ಕ್ ಕ್ವಶನ್ ಯಾವ್ಯಾವುದು? ನ್ಯೂರಲ್ ಸಿಸ್ಟಮ್ ಆ್ಯಂಡ್ ದೇರ್ ಟೈಪ್ಸ್. ಅಂದರೆ ಯಾವ್ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮು, ಪೆರಿಫೆರಲ್ ನರ್ವಸ್ ಸಿಸ್ಟಮು. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಯಾವ್ದು ಬರುತ್ತೆ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಯಾವ್ದು ಬರುತ್ತೆ, 2 ಡಿಫ್ರೆಂಟ್ ಟೈಪ್ ಆಫ್ ಫೈಬರ್ಸ್ ಯಾವುದು, 2 ಡಿಫ್ರೆಂಟ್ ಟೈಪ್ ಆಫ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಯಾವುದು, ಆಟೋನಾಮಸ್ ನರ್ವಸ್ ಸಿಸ್ಟಮ್ನ 2 ಟೈಪ್ಸ್ ಯಾವುದು, ಆ ಟೈಪ್ಸ್ಗಳನ್ನು ನೋಡ್ಕೋಬೇಕಾಗತ್ತೆ. ಓಕೆ,
ಮತ್ತು ಡಿಫ್ರೆಂಟ್ ಲೇಯರ್ಸ್ ಆಫ್ ಕ್ರಿನಿಯಲ್ ಮೆನಿಂಜಸ್. ಅಲ್ಲಿ ಪಿಯಾ ಮ್ಯಾಟರ್, ಅರ್ಕನಾಯ್ಡ್ ಮತ್ತು ಡ್ಯೂರಾ ಮ್ಯಾಟರ್ ಬರುತ್ತೆ. PAD, ಪ್ಯಾಡ್ ಅಂತ ನೆನ್ಪಿಟ್ಕೊಳ್ಳಿ. ಪ್ಯಾಡ್, ಪಿಯಾ ಮ್ಯಾಟರ್, ಅರ್ಕನಾಯ್ಡ್, ಡ್ಯೂರಾ ಮ್ಯಾಟರ್. ಮೇಲಿಂದ ಅಂದರೆ ಒಳಗಡೆಯಿಂದ ಹೊರಗಡೆಗೆ, ಇನ್ನರ್ ಟು ಔಟರ್, ಪ್ಯಾಡ್. ಅವು 3 ಲೇಯರ್ಸು. ಮತ್ತು ಪಾರ್ಟ್ಸ್ ಆಫ್ ದ ಬ್ರೈನ್ನ ಪಾರ್ಟ್ಸ್, 4 ಬ್ರೈನ್ನ ಪಾರ್ಟ್ಸು, ಅಥವಾ ಮಿಡ್ ಬ್ರೈನಲ್ಲಿ ಯಾವ್ಯಾವ್ದು ಬರುತ್ತೆ, ಹೈಂಡ್ ಬ್ರೈನಲ್ಲಿ ಯಾವ್ಯಾವ್ದು ಬರುತ್ತೆ, ಆ ಪಾರ್ಟ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು 3 ಮಾರ್ಕ್ಸ್ ಕ್ವಶನ್, ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಡಯಾಗ್ರಾಮ್ ಇದೆಯಲ್ಲ, ಆ ನ್ಯೂರಾನ್ ಡಯಾಗ್ರಾಮು ಇಂಪಾರ್ಟೆಂಟೇ. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಒಂದು, ಯೂರಿನರಿ ಸಿಸ್ಟಮ್ ಒಂದು, ಇಲ್ಲಿ ನ್ಯೂರಾನ್ ಡಯಾಗ್ರಾಮ್ ಒಂದು, ಆ್ಯಂಡ್ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್. ಓಕೆ, ಅದನ್ನು ಬಿಟ್ಟರೆ ಆ್ಯಕ್ಟಿನ್ ಮತ್ತು ಮಯೋಸಿನ್ ಫಿಲಮೆಂಟ್ಸ್ಗಳ ಡಯಾಗ್ರಾಮು. ಅದನ್ನು ಬಿಟ್ಟರೆ TMV ಬ್ಯಾಕ್ಟೀರಿಯೋಫೇಜು. ಇಷ್ಟು ನೋಡಿಕೊಂಡ್ರೆ ಹತ್ತಿರ ನಿಮಗೊಂದು 15 ಮಾರ್ಕ್ಸಿಗಂತೂ ಡಯಾಗ್ರಾಮ್ಸ್ಗಳು ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಅದನ್ನು ಬಿಟ್ಟರೆ ಪಾರ್ಟ್ಸ್ ಆಫ್ ದ ಬ್ರೈನ್ ಆ್ಯಂಡ್ ದೇರ್ ಫಂಕ್ಷನ್. 4 ಬ್ರೈನ್, ಅದರ ಪಾರ್ಟ್ಸು, ಅದರ ಫಂಕ್ಷನ್ಸ್ಗಳು, ಮಿಡ್ ಬ್ರೈನ್, ಅದರ ಪಾರ್ಟ್ಸ್, ಅದರ ಫಂಕ್ಷನ್ಸ್. ಸೊ ಈ ಪಾರ್ಟ್ಸು ಮತ್ತು ಅವುಗಳ ಫಂಕ್ಷನ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡಿರಬೇಕಾಗತ್ತೆ. ಲಾಸ್ಟ್ ಚಾಪ್ಟರು ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೊ ಟೋಟಲ್ 8 ಮಾರ್ಕ್ಸ್ ಇದೆ. 5 ಮಾರ್ಕ್ಸಿಂದು 1, 1 ಮಾರ್ಕಿಂದು 3. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಅಂದರೆ ಇದು ನೋಡಿ, ಇಲ್ಲಿ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು, ಅವುಗಳ ಲೊಕೇಶನ್ ಏನು, ಅವು ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ಸ್ಗಳು ಯಾವ್ಯಾವುದು, ಆ ಹಾರ್ಮೋನ್ಸ್ಗಳ ಫಂಕ್ಷನ್ ಯಾವ್ಯಾವುದು, ಆಯಿತಾ. ಇದು ಒಂದು ಕಡೆ, ಇದನ್ನು ನೀವು ನೆನ್ಪಿಟ್ಕೊಂಡಿರಲೇಬೇಕು. ತುಂಬಾ ಇಂಪಾರ್ಟೆಂಟು. CT NET ಎಕ್ಸಾಮ್ಸಿಗೂ ಅಷ್ಟೇ, ಫೈನಲ್ ಎಕ್ಸಾಮಿನೇಷನ್ಸ್ಗೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬಿಟ್ಟರೆ ಕೆಲವು ಡಿಸೀಸ್ಗಳು, ಆ ಹಾರ್ಮೋನ್ಸು ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಕೆಲವು ಡಿಸೀಸ್ಗಳು ಕಾಸ್ ಆಗುತ್ತೆ, ಕೆಲವು ಕಂಡೀಷನ್ಸ್ಗಳು ಬರುತ್ತೆ. ಆ ಕಂಡೀಷನ್ಸ್ಗಳು ಯಾವ ಹಾರ್ಮೋನಿಂದ ಕಾಸ್ ಆಗ್ತಾ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ MCQ ಕ್ವಶನ್ಸ್ಗಳಿಗೆ. ಆ್ಯಂಡ್ ಹಾರ್ಮೋನ್ಸ್ ಆಫ್ ಹಾರ್ಟ್, ಕಿಡ್ನಿ ಆ್ಯಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಓಕೆ, ANF, ಎರಿಥ್ರೋಪಾಯ್ಟಿನ್, ಮತ್ತು ಗ್ಯಾಸ್ಟ್ರಿನ್, ಸೆಕ್ರಿಟಿನ್, ಕೋಲ್ಸಿಸ್ಟೋಕೈನಿನ್, ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್ಸ್. ಆ ಹಾರ್ಮೋನ್ಸ್ಗಳಿದೆಯಲ್ಲ, ಹಾರ್ಟ್ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ ಯಾವುದು, ಕಿಡ್ನಿ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ ಯಾವುದು, GIT ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ ಯಾವುದು, ಅವುಗಳ ಫಂಕ್ಷನ್ ಏನು ನೋಡ್ಕೊಳ್ಳಿ. ದೆನ್ ಮೆಕ್ಯಾನಿಸಮ್ ಆಫ್ ಹಾರ್ಮೋನ್ ಆ್ಯಕ್ಷನ್. ಓಕೆ, ಇಲ್ಲಿ 2 ಮೆಕ್ಯಾನಿಸಮ್ಸ್ಗಳು ಬರುತ್ತೆ. ಆ ಮೆಕ್ಯಾನಿಸಮ್ಸ್ಗಳನ್ನು ನೋಡ್ಕೊಳ್ಳಿ, ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆನಾ. ನೆಕ್ಸ್ಟ್, ಇದು 5 ಮಾರ್ಕ್ಸ್ ಕ್ವಶನ್ಸ್ಗಳು. ಇದೇ 5 ಮಾರ್ಕ್ಸ್ ಕ್ವಶನ್ನು, ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಸೊ ನೋಡಿ, ನೀವು ಫಸ್ಟ್ PUCನಲ್ಲಿ ಆ್ಯನ್ಯಲ್ ಎಕ್ಸಾಮಿನೇಷನ್ಗೆ ತುಂಬಾ ಪ್ರಿಪೇರ್ ಆಗಬೇಕಾಗತ್ತೆ. ನೀವು ನೀಟಾಗಿ ಥರೋ ಆಗಿದ್ದರೆ ಅದೇ ಕಾನ್ಸೆಪ್ಟ್ಗಳ ಬೇಸಿಸ್ ಮೇಲೆ CT NET ಕ್ರ್ಯಾಕ್ ಕೂಡ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ PUC ಇಗ್ನೋರ್ ಮಾಡಬೇಡಿ. ಆದಷ್ಟು ಅಟ್ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದ್ಕೊಂಡು ನೀವು ಪ್ರಿಪೇರ್ ಆಗಬೇಕಾಗತ್ತೆ. ನೋಡಿ, ಇಷ್ಟು 19 ಚಾಪ್ಟರ್ಗಳ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು, ರಿಪೀಟೆಡ್ ಕ್ವಶನ್ಸ್ಗಳು. ಇಷ್ಟನ್ನು ನೀವು ಓದಿದ್ರೆ ಡೆಫಿನೆಟ್ಲಿ 60 ಎಬೋವ್ ತೆಗಿಬೋದು. 55 to 60 ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ತೆಗಿಬೋದು. ಸೊ ಇಷ್ಟು ಕ್ವಶನ್ಸ್ಗಳಿಗೆ ನೀಟಾಗಿ ರೆಡಿಯಾಗಿ, ಇದರಲ್ಲೂ ಕೂಡ ಕಡಿಮೆ ಮಾಡಿ ಅಂತ ಏನಾದರೂ ಕೇಳಿದ್ರೆ ಅದನ್ನು ಬೇಕಾದರೆ ನಾನು ಹೇಳ್ತೀನಿ. ಕೆಲವು ಚಾಪ್ಟರ್ಗಳಿಂದ ಕೇಳಲೇಬಹುದಾದಂಥ ಕ್ವಶನ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬೈನಾಮಿಲ್ ನಾಮಿಕ್ಲೇಚರ್ ನೀಟಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟಿಗೆ ಬಂದರೆ ಇಲ್ಲಿ ಆರ್ಕಿಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ, ಶೇಪ್ಸ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ, ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾನ. ಆ್ಯಂಡ್ ಇಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆನ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಜನರಲ್ ಕ್ಯಾರೆಕ್ಟರ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡೇಟಾ, ನಾನ್ ಕಾರ್ಡೇಟಾ ನೋಡ್ಕೊಳ್ಳಿ. ಇಲ್ಲಿ ಆರ್ಥ್ರೋಪೋಡಾ, ಏವ್ಸ್ ನೋಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ಡೈಕಾಟ್ ಮತ್ತು ಮೊನೋಕಾಟ್ ರೂಟ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಸೆಕ್ಷುವಲ್ ಡೈಮರ್ಫಿಸಮ್ ನೋಡ್ಕೊಳ್ಳಿ, ರೆಸ್ಪಿರೇಷನ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಕ್ರೋಮೋಸೋಮ್ಸ್ ನೋಡ್ಕೊಳ್ಳಿ.
ಇಲ್ಲಿ ಕ್ಲೋರೋಪ್ಲಾಸ್ಟ್ ಮೈಟೋಕಾಂಡ್ರಿಯಾ ನೋಡ್ಕೊಳ್ಳಿ, ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಅನಿಮಲ್ಸ್ ಇದು ನೋಡ್ಕೊಳ್ಳೇಬೇಕು. 4 ಕ್ವಶನ್ಸ್ಗಳನ್ನು 4ರಿಂದ 5 ಕ್ವಶನ್ಸ್ಗಳನ್ನು ನೋಡ್ಕೊಳ್ಳೇಬೇಕು. ಅದರಲ್ಲೂ ಪ್ಲ್ಯಾಂಟ್ ಅನಿಮಲ್ಸ್ ಎಲ್ಲ ನೀವು ನೋಡ್ಕೊಳ್ಳೇಬೇಕು ಡಯಾಗ್ರಾಮ್ಸು. ಓಕೆ, ಇಲ್ಲಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಮತ್ತು ಫ್ಯಾಕ್ಟರ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ ನೋಡ್ಕೊಳ್ಳಿ. ಇಲ್ಲಿ ಕ್ಲಾಸಿಫಿಕೇಶನ್ ನಾಮಿಕ್ಲೇಚರ್ ಆಫ್ ಎನ್ಸೈಮ್ಸ್ ನೋಡ್ಕೊಳ್ಳಿ. ಇಲ್ಲಿ ಪ್ರೋಫೇಸ್ 1 ಮತ್ತು ಮೈಟಾಸಿಸ್ ನೋಡ್ಕೊಳ್ಳಿ. ಇಲ್ಲಿ C3 ಸೈಕಲ್ C4 ಸೈಕಲ್ ನೋಡ್ಕೊಳ್ಳಿ. ಓಕೆ, ಇಷ್ಟರಲ್ಲೇ ಬೇಕಾದಷ್ಟು ಕ್ವಶನ್ಸ್ಗಳು ಬಂದು ಹೋಗುತ್ತೆ. ಇಲ್ಲಿ ನೋಡಿ C3 ಮತ್ತು C4 ಇವೆರಡರಲ್ಲಿ ಒಂದು ಕೊಡಲೇಬೇಕು, 5 ಮಾರ್ಕ್ಸು. ಓಕೆ, ಇದರಲ್ಲಿ ಗ್ಲೈಕಾಲಿಸಿಸು ಕ್ರೆಬ್ ಸೈಕಲ್ ಇವೆರಡರಲ್ಲಿ ಒಂದು ಕೊಡಲೇಬೇಕು, 10 ಮಾರ್ಕ್ಸ್ ಆಯಿತಾ? 10 ಮಾರ್ಕ್ಸಾ? ಪ್ಲ್ಯಾಂಟ್ ಮತ್ತು ಅನಿಮಲ್ ಸೆಲ್ಲು ಅವೆರಡರಲ್ಲಿ ಒಂದು ಕೊಡಲೇಬೇಕಾ? 15 ಮಾರ್ಕ್ಸ್ ಆಯಿತಾ? ಇನ್ನು ಕ್ಲಾಸಿಫಿಕೇಶನ್ ನಾಮಿಕ್ಲೇಚರ್ ಆಫ್ ಎನ್ಸೈಮ್ಸು ಅದರಲ್ಲಿ ಒಂದು 3 ಮಾರ್ಕ್ಸ್ ಬರುತ್ತಾ? 18 ಆಯಿತಾ? ಬೈನಾಮಿಲ್ ನಾಮಿಕ್ಲೇಚರು ಅದೊಂದು 2 ಮಾರ್ಕ್ಸು 20 ಆಯಿತಾ? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮು ನೋಡ್ಕೊಳ್ಳಿ ಚೆನ್ನಾಗಿ. ಅದನ್ನು ಬಿಟ್ಟರೆ ಹ್ಯೂಮನ್ ಯೂರಿನರಿ ಸಿಸ್ಟಮ್ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಬೋನ್ಸ್ಗಳನ್ನು ನೋಡ್ಕೊಳ್ಳಿ, ಜಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ನೋಡ್ಕೊಳ್ಳಿ. ಇಲ್ಲಿ ಇದು ನೋಡ್ಕೊಳ್ಳೇಬೇಕು, ಗ್ಲ್ಯಾಂಡ್ಸ್ಗಳು. ಓಕೆ ನೋಡಿ, ನಿಮ್ಮ ಹತ್ರ ಆಲ್ರೆಡಿ 25 to 30 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ಸ್ಗಳಂತ ಇದೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರದ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ಥರದ ವೀಡಿಯೋಸ್ಗಳು ಫಸ್ಟ್ PUC ರಿಲೇಟೆಡ್ ವೀಡಿಯೋಸ್ಗಳು ಯಾವುದು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ಆ ಥರದ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.